ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಈಗ ಮಮ್ಮಿ ಬಂದಿದ್ರಲ್ಲ, ಏನೇನು ತೊಗೊಂಬಂದಿದ್ದಾರೆ ಅಂತಂದ್ಬಿಟ್ಟು. ಶಿಗ್ಗಾವಿಲಿ ಬುಧವಾರ ದಿನ ಸಂತೆ ಇರುತ್ತೆ. ಸೊ ಬುಧವಾರ ಸಂತೆ ಮುಗಿಸ್ಕೊಂಡು ಗುರುವಾರ ಅಲ್ಲ ಬಂದಿದ್ದು, ಎಲ್ಲ ತೊಗೊಂಬಂದಿದ್ದಾರೆ. ಟೊಮೆಟೊ ನೋಡ್ಬೋದು, ಇಲ್ಲಿ 1-1.5 kg ಮೇಲಿದೆ ಇದು. ಸಂತೆಯಲ್ಲಿ ತುಂಬ ಕಡಿಮೆ ರೇಟ್ ಸಿಗುತ್ತಂತೆ. ನನಗೇನು ಓಪನೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಎಲೆಕೋಸು, ಹೀರೆಕಾಯಿ ಎಷ್ಟು ಸಣ್ಣ ಸಣ್ಣವಿದಾವೆ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಎಳೆದು. ಹಾಗಲಕಾಯಿ, ಮತ್ತೆಲ್ಲ ತೊಳೆದು ತೊಗೊಂಡು ಬಂದಿರೋದು ಅದನ್ನು. ಮತ್ತು ಹಾಗೇನು ತೊಗೊಂಡು ಬಂದಿಲ್ಲ ಅವರು. ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದಾರೆ. ಹಾಗೆ ತಮಗೆ ಅಂತ ಆರೆಂಜ್ ತಂದ್ಯಾರ ನಮ್ಮ ಪಪ್ಪ, ನಮ್ಮ ಮಮ್ಮಿಗೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು. ನಮ್ಮ ಮಮ್ಮಿ ನೋಡಿದ್ರೆ ನನಗೂ ತೊಗೊಂಡು ಬಂದಿದ್ದಾರೆ. ಜ್ಯೂಸ್ ಮಾಡ್ಕೊಂಡು ಕುಡಿ, ನಿನಗೆ ತೊಗೊಂಡು ಬಂದಿದ್ದೀನಿ, ನಿನಗೂ ಡಾಕ್ಟ್ರು ಹೇಳಿದ್ರಲ್ಲ ಅಂತಂದ್ಬಿಟ್ಟು ನನಗೂ ತೊಗೊಂಡು ಬಂದಿದ್ದಾರೆ. ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಪಾಪ ಅಂತ ತೊಗೊಂಡ್ಬಂದಿದ್ದಾರೆ. ಎಲ್ಲ ಇಲ್ಲೂ ನಮ್ಮ ಮಮ್ಮಿ ಇಲ್ಲೂ ಹೊತ್ಕೊಂಡು ಬಂದಿದ್ದಾರೆ ಎಲ್ಲನೂ. ಎಲ್ಲಿ ಪಚಡಿ ಆಗುತ್ತೆ ಅಂತಂದ್ಬಿಟ್ಟು ಹಿಂಗೆ ಬಾಕ್ಸಲ್ಲಿ ಹಾಕ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು. ಇಲ್ಲಿ ಉಂಡೆ ತೊಗೊಂಬಂದಿದ್ದಾರೆ. ನಾನು ಮಾಡಿರಲಿಲ್ವಲ್ಲ, ಅದಕ್ಕೆ ಮಮ್ಮಿನೇ ಉಂಡೆ ತೊಗೊಂಡು ಬರ್ತೀನಿ ಅಂದಿದ್ರು. ನಾವು ಹೊರಗಡೆಯಿಂದ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಉಂಡೆಗಳನ್ನೆಲ್ಲ. ಇಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ ನಮ್ಮ ಮಮ್ಮಿ. ನಾವಿಲ್ಲೇ ಒಂದು ಅಂಗಡಿ ಇದೆ, ಅಲ್ಲಿ ಕೇಟ್ರಿಂಗ್ ಮತ್ತು ಎಲ್ಲ ಥರದ ಸ್ವೀಟು ಎಲ್ಲ ಮಾಡ್ತಾರೆ ಅವರು. ಅಲ್ಲಿಂದ ತೊಗೊಂಡು ಬಂದಿದ್ದೀವಿ. ಇವರಿಬ್ರಿಗೂ ಬಾಕ್ಸಿಗೆ ಹಾಕಬೇಕು ಅಂತ ಪಾಪಡಿ ತೊಗೊಂಡು ಬಂದೆ. ಹಾಗೆ ಚಕ್ಲಿ ತೊಗೊಂಡ್ರು. ಈ ಮೋತಿಚೂರ್ ಲಡ್ಡು ತೊಗೊಂಡ್ವಿ. ಹಾಗೆ ಅವಲಕ್ಕಿ ತೊಗೊಂಡ್ವಿ. ನಂತರ ರವೆ ಉಂಡೆ ಒಂದು ತೊಗೊಂಡಿದ್ದಾರೆ. ಮತ್ತು ಹಾಗೆ ನಾನು ಮಾರ್ಕೆಟಿಂದ ಬರ್ತಾ ಸ್ವೀಟ್ ಕಾರ್ನ್ ಕೂಡ ತೊಗೊಂಡು ಬಂದಿದ್ದೆ. ಎಷ್ಟು 50 ರೂಪಾಯಿಗೆ 4 ಅಂತ ಮಾರ್ತಾಯಿದ್ರು. ಹಾಗೆ ಇಲ್ಲಿ ಅರಿಶಿಣದ ಎಲೆ ತೊಗೊಂಬಂದಿದ್ದೀನಿ. ಇದರಿಂದ ಕಡುಬು ಮಾಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಕಡುಬು ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ಅಜ್ಜಿ ಹತ್ರ ತೊಗೊತಾ ಇದ್ವಲ್ಲ ನಾವು. ಈ ತರಕಾರಿ ಏನಿದೆ ಎಲ್ಲನೂ ಎತ್ತಿಟ್ಬಿಡಬೇಕು ಫ್ರಿಜ್ ಒಳಗೆ, ಇಲ್ಲ ಅಂತಂದರೆ ಹಾಳಾಗಿಬಿಡುತ್ತೆ. ಈಗಾಗಲೇ ಇದೊಂಚೂರು ಎಲ್ಲೋ ಆಗಿದೆ. ನೆನ್ನೆ ತೊಗೊಂಡ್ಬಂದು ಕೊಟ್ಟಿದ್ದು, ನಾನು ಇವತ್ತು ತೋರಿಸ್ತಿದ್ದೀನಿ. ನೆನ್ನೆ ಅಂತೂ ನನಗೆ ಮಾರ್ಕೆಟಿಗೆ ಹೋಗಿ ಬಂದಮೇಲೆ ಫುಲ್ ಸುಸ್ತಾಗಿತ್ತು. ನನಗೇನು ಪೇಷನ್ಸ್ ಇರಲಿಲ್ಲ ಏನಾದ್ರು ತೋರಿಸ್ಬೇಕು ಅಂತಂದ್ಬಿಟ್ಟು. ಅದಕ್ಕೆ ಏನೂ ತೋರಿಸ್ಲಿಲ್ಲ ನಾನು ಏನೇನು ತೊಗೊಂಡೆ ಅಂತಂದ್ಬಿಟ್ಟು. ಇವತ್ತು ನಾಗರ ಪಂಚಮಿ ಇದೆ ಅಂತ ಹೇಳಿದ್ನಲ್ಲ ನಾನು. ಹಾಗೆ ಇಲ್ಲಿ ನಾಗರ ಪಂಚಮಿಗೆ ಅಂತಂದ್ಬಿಟ್ಟು ಇಲ್ಲಿ ಮಣ್ಣಿಂದು ಮೂರ್ತಿ ಸಿಗುತ್ತೆ, ನಾಗಪ್ಪನ ಮೂರ್ತಿ. ಅದನ್ನು ತೊಗೊಂಬರೋಕ್ಕೆ ಅಂತ ಇಲ್ಲಿ ಮನೆ ಹತ್ರನೇ ಒಂದು ಶಾಪ್ ಇದೆ, ಅಲ್ಲಿ ಹೋಗಿದ್ವಿ. ಅವರು ಕೂಡ ಕಾಲ್ ಮಾಡಿದರು, ಇಲ್ಲಿ ಗಣಪತಿ ಶಾಪ್ ಇದೆ, ಅಲ್ಲಿ ಬಂದು ಬೇಕಿದ್ರೆ ನಿಮಗೆ ನಾಗಪ್ಪನ ಮೂರ್ತಿ ಬೇಕಿದ್ರೆ ಬಂದು ತೊಗೊಂಡು ಹೋಗಿ ಅಂತಂದ್ಬಿಟ್ಟು. ನಾವು ಅವತ್ತು ಹೋಗಿರಲಿಲ್ಲ, 1-2 ದಿನ ಬಿಟ್ಟು ಆಮೇಲೆ ಹೋಗಿದ್ವಿ ನಾವು. ಅಲ್ಲಿ ಆಗಲೇ ಗಣಪತಿಗಳನ್ನೆಲ್ಲನೂ ಇಟ್ಟಿದ್ದಾರೆ. ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಬಂತಂದರೆ ಗಣಪತಿ ಹಬ್ಬದ ದಿನ ಅದನ್ನು ಡೆಲಿವರಿ ತೊಗೋಬೋದು ನಾವು. ಎಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಗಣಪತಿಗಳನ್ನ ಅಂತ ನೋಡ್ತಾ ಇರ್ಬೋದು ನೀವು. ಫಸ್ಟ್ ಸ್ಟಾರ್ಟಿಂಗ್ ರೇಂಜು 200 ಹಿಡಿದು 500, 1000, 2000ವರೆಗೂ ಇತ್ತು. 2000 to 2500ವರೆಗೂ ಇತ್ತು. ತುಂಬಾ ಚೆನ್ನಾಗಿದ್ವು ಒಂದಕ್ಕೊಂದು ನೋಡೋದಕ್ಕೆ ಗಣಪತಿಗಳು. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾಗರ ಪಂಚಮಿಗೆ ಇಲ್ಲಿ ನಾಗರದ್ದು ಮೂರ್ತಿ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಹಾಲು ಹಾಕ್ತಾರೆ. ಅದಕ್ಕೆ ಆ್ಯಕ್ಚುಲಿ ಅದು ಗುರುವಾರನೇ ಇತ್ತು. ಗುರುವಾರ ಸಂಜೆ ಒಳಗಿನ ಹಾಲು, ಶುಕ್ರವಾರ ಹೊರಗಡೆ ಹಾಲು ಅಂತ ಹೇಳ್ತಾರೆ. ಆದರೆ ಗುರುವಾರ ನನಗೆ ಒಳಗಡೆ ಹಾಲು ಮಾಡೋದಕ್ಕಾಗಲಿಲ್ಲ. ಅವತ್ತಿನ ದಿನ ನಾನು ಮಾರ್ಕೆಟಿಗೆ ಹೋಗಿದ್ದರಿಂದ, ನೀವು ಲಾಸ್ಟ್ ವ್ಲಾಗ್ ನೋಡಿರ್ಬೋದು, ಮಾರ್ಕೆಟಿಗೆ ಹೋಗಿದ್ದರಿಂದ ನನಗೆ ಆಗಲಿಲ್ಲ. ಅವತ್ತು ತಂದು ಇರಲಿಲ್ಲ ನಾವು. ಹಾಗಾಗಿ
ಇವತ್ತು ತೊಗೊಂಡು ಬಂದು ಇಲ್ಲೇ ಮನೆ ಹತ್ರನೇ ತೊಗೊಂಡು ಬಂದ್ವಿ ನಾವು. ಮಾರ್ಕೆಟಲ್ಲೂ ಇತ್ತು, ಅಲ್ಲಿಂದ ತೊಗೊಂಡು ಬರಲಿಲ್ಲ ನಾನು. ಇಲ್ಲೇ ಮನೆ ಹತ್ರ ಇದೆಯಲ್ಲ, ಸುಮ್ಮನೆ ಯಾಕೆ ಅಲ್ಲಿಂದ ತೊಗೊಂಡು ಬರೋದು ಅಂತಂದ್ಬಿಟ್ಟು ಇಲ್ಲಿಂದನೇ ತೊಗೊಂಡು ಬಂದ್ವಿ. ಈಗ ತೊಗೊಂಡು ಬಂದು ಇವತ್ತು ಶುಕ್ರವಾರ, ಇವತ್ತು ಒಳಗಡೆ ಹಾಲು ಹಾಕಿ ಮತ್ತು ಹೊರಗಡೆ ಹಾಲು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮತ್ತೆ ಏನೋ ಆಫೀಸಿಂದ ಕಾಲ್ ಬಂತು ಅಂತ ಮತ್ತೆ ಹೋದ್ರವರು. ಅದಕ್ಕೆ ಇವತ್ತು ಒಳಗಡೆ ಹಾಲು ಹಾಕಿಬಿಟ್ಟು ನಂತರ ನಾಳೆ ಬೇಕಿದ್ರೆ, ನಾಳೆ ಅಂತೂ ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ನಾಳೆ ರಜಾ ಇದೆ. ಹಾಗಾಗಿ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ನಾಳೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಈಗ ಏನು ಮನೆ ಒಳಗಡೆ ಹಾಲು ಏನಿದೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈಗ ತಂದು ಮೂರ್ತಿ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ದಾರ 5 ಎಳೆದು ದಾರ ಮಾಡ್ತಾರೆ, ಅರ್ಶಿನ ಹಚ್ಚಿದ್ದು ಅದನ್ನೆಲ್ಲ ರೆಡಿ ಮಾಡಬೇಕು. ಹಾಗೆ ಅದಕ್ಕೆಲ್ಲ ಉಂಡೆ ಎಲ್ಲ ಮಾಡ್ತಾರೆ. ನಾ ಹೇಳಿದ್ನಲ್ಲ ನಿಮಗೆ ಬೆಳಗ್ಗೆ, ನಾನೇನು ಉಂಡೆ ಮಾಡಿರಲಿಲ್ಲ, ಎಲ್ಲ ಮಮ್ಮಿ ಕೊಟ್ಟು ಕಳಿಸಿದ್ರು ಅಂತಂದ್ಬಿಟ್ಟು ತೋರಿಸಿದ್ನಲ್ಲ. ಹಾಗೆ ನಾವು ಒಂದು ಸ್ವಲ್ಪ ಹೊರಗಡೆಯಿಂದನೂ ತೊಗೊಂಡು ಬಂದಿದ್ವಿ, ಏನು ಮಾಡಬೇಡ ಅಂತಂದಿದ್ರು ಅಂತಂದ್ಬಿಟ್ಟು ಅಂತ. ಸೊ ಅದನ್ನೇ ಎಲ್ಲ ಇಟ್ಬಿಟ್ಟು ಈಗ ಪೂಜೆ ಮಾಡಬೇಕು. ನೀವು ಮಾಡ್ಕೊಳ್ರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಆಗಲೇ ಬಂದು 8 ಗಂಟೆ ಆಗೋದಕ್ಕೆ ಬಂತು, ಆಗಲೇ 7:30 ಆಯಿತು ಟೈಮು. ಈಗ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಹಾಲು ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಹಸಿ ಹಾಲನ್ನೇ ಹಾಕಬೇಕು, ಕಾಯಿಸಿರೋ ಹಾಲನ್ನ ಹಾಕಬಾರ್ದು. ಅದನ್ನು ಹಾಲು ತೊಗೊಂಡು ಬಂದು ಬರ್ತಾ ಹಾಗೇ. ಮತ್ತು ಅಲ್ಲಿ ಗಣಪತಿ ಕೂಡ ಸಿಗುತ್ತೆ. ಗಣಪತಿ ಯಾವ್ಯಾವ ಥರ ಇದೆ ಏನು ಅಂತಂದ್ಬಿಟ್ಟು ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರ್ತೀನಿ, ನೋಡಿ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾವು ಅಲ್ಲಿಂದನೇ ತೊಗೊಂಡು ಬಂದಿದ್ವಿ. ನೋಡಬೇಕು ಈ ಸತಿನೂ ಅಲ್ಲಿಂದ ತೊಗೊಂಡು ಬರೋದು ಬೇರೆ ಥರನ ಏನು ಅಂತಂದ್ಬಿಟ್ಟು ಇಬ್ರಿಗೂ ತೋರಿಸ್ಬಿಟ್ಟು, ಇಬ್ಬರು ಮಕ್ಳಿಗೂ ತೋರಿಸ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೆ ಏನು ಅಂತಂದ್ಬಿಟ್ಟು ತೊಗೊಂಬರ್ಬೇಕಲ್ವ. ನಾವೇ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಂಬರೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಾವಿಬ್ಬರೇ ಹೋಗಿದ್ವಿ. ಅವರಿಬ್ಬರು ಮಲ್ಕೊಂಡಿದ್ರು ಅಂತಂದ್ಬಿಟ್ಟು ಅವ್ರೂ ನಾಳೆ ಏನಾದರೂ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೇನಾದರೂ ಇಷ್ಟ ಆಯಿತು ಅಂದರೆ ಅದನ್ನೇ ಬುಕ್ ಮಾಡಿಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ್ದು ಬುಕ್ ಮಾಡಿದ್ವಿ ಅಂತಂದ್ಬಿಟ್ಟು ಅದಂತರೂ ಗಣಪತಿ ಹಬ್ಬದ ದಿನವೇ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ರಿವೀಲ್ ಮಾಡೋದಕ್ಕಾಗಲ್ಲಲ್ವ ಯಾವ ಥರದ ಗಣಪತಿ ತೊಗೊಂಡಿದ್ವಿ ಅಂದ್ಬಿಟ್ಟು. ಇಲ್ಲಿ ಬೆಳಗಾವಲ್ಲೆಲ್ಲ 1 ತಿಂಗಳು ಮುಂಚೆನೇ ಆಗಲಿ ಎಲ್ಲ ಕಡೆನೂ ಗಣಪತಿಗಳನ್ನ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕಾದ ಸೆಲೆಕ್ಷನ್ ಮಾಡಿಕೊಂಡು ನಾವು ಬುಕ್ಕಿಂಗ್ ಮಾಡ್ಕೊಂಬಂದ್ರೆ ಆಯಿತು. ಅವತ್ತಿನ ದಿನ ಹಬ್ಬದ ದಿನ ಹೋಗಿಬಿಟ್ಟು ತೊಗೊಂಡು ಬಂದರೆ ಆಯಿತು ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಈಗೆಲ್ಲನೂ ರೆಡಿ ಮಾಡ್ಕೊತೀನಿ. ನಾನು ಮೂರ್ತಿನ ತೋರಿಸ್ತೀನಿ ಬನ್ನಿ ನಿಮಗೆ. ಕಲರಿನ ಮೂರ್ತಿ ತೊಗೊಂಡಿಲ್ಲ, ಫುಲ್ ಮಣ್ಣಿಂದೆ ಮೂರ್ತಿ ತೊಗೊಂಡಿದ್ದೀವಿ, ನ್ಯಾಚುರಲ್ ಆಗಿರುವಂಥದ್ದು. ಕಲರಿಂದೇನು ಬೇಡ ಅಂತಂದ್ಬಿಟ್ಟು 50 ರೂಪಾಯಿ ಅಷ್ಟೇ, ಅದಕ್ಕೆ ತುಂಬ ಏನಿಲ್ಲ. 5 ಎಡೆದು ತೊಗೊಂಡಿದ್ದೀವಿ ನಾವು. 1 ಎಡೆ ಇರುತ್ತೆ, ಬಟ್ ಎಲ್ಲ ಖಾಲಿಯಾಗಿದೆ ಅಂತಂದರು. ನೆನ್ನೆನೇ ಹಬ್ಬ ಇದ್ದಿದ್ದರಿಂದ ಮೊನ್ನೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇ. 5 ಎಡೆದು 2 ಎಡೆದಿತ್ತು, ನಾವು 5 ಎಡೆದು ತೊಗೊಳ್ಳೋಣ ಅಂತ 5 ಎಡೆದು ನಾಗಪ್ಪನ ಮೂರ್ತಿನ ತೊಗೊಂಡು ಬಂದಿದ್ದೀವಿ ಮಣ್ಣಿಂದ. ಇಲ್ಲಿ ಈ ಥರ ಇದೆ, 5 ಎಡೆದಿದ್ದು, ಆದರೆ ಕಲರ್ ಏನು ಮಾಡಿಲ್ಲ. ಇದು ಫುಲ್ ನ್ಯಾಚುರಲ್ ಮಣ್ಣಿಂದ ಏನಿರುತ್ತೆ ಅದನ್ನೇ ತೊಗೊಂಡು ಬಂದಿದ್ದೀವಿ ನಾವು. ಈಗ ಇದಕ್ಕೆಲ್ಲ ರೆಡಿ ಮಾಡಿಕೊಂಡು ನಂತರ ಹಾಲು ಹಾಕಬೇಕು ಅಷ್ಟೇ ಇದಕ್ಕೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಈಗ ಪೂಜೆ ಮಾಡಬೇಕು ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಹತ್ತಿ ಬತ್ತಿ ಬರುತ್ತಲ್ಲ, ಕಡಲೆ ಬತ್ತಿ ಅಂತ ಹೇಳ್ತಾರಲ್ಲ ಅದು, ಮತ್ತು ಹೂವು, ಮತ್ತು 5 ಎಳೆದು ಅರಿಶಿಣದ ದಾರ, ಇದಿಷ್ಟನ್ನು ಹಾಕಬೇಕು. ಹಾಗೆ ಇನ್ನೊಂದು ಅರಳು ಅಂತ ಸಿಗುತ್ತೆ ಭತ್ತದ್ದು, ಅದನ್ನು ನಾನು ಹಾಕಿರಲಿಲ್ಲ, ತೊಗೊಂಡು ಬಂದಿರಲಿಲ್ಲ, ಮರ್ತು ಬಿಟ್ಟಿದ್ದೆ ನಾನು. ಅದನ್ನು ಕೂಡ ಅದನ್ನು ಹಾಕ್ತಾರೆ. ಮತ್ತು ಒಂದಷ್ಟು ಜನ ನೆನೆಸಿರೋ ಕಡಲೆ ಇರುತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿ ಆಮೇಲೆ ಹಾಲು ಎರಿತಾರೆ. ನಾವು ಅದನ್ನು ಕಡಲೆ ಏನು ಹಾಕೋದಿಲ್ಲ ನಾವು, ಈ ಭತ್ತದ ಅರಳು ಬರುತ್ತಲ್ಲ ಅದನ್ನು ಹಾಕಿರ್ತೀವಿ. ಬಟ್ ಅದನ್ನು ತರೋದನ್ನು ಮರ್ತಿದ್ದೆ ನಾನು, ಹಾಗಾಗಿ ಪರವಾಗಿಲ್ಲ ಅಂತಂದ್ಬಿಟ್ಟು ಸುಮ್ಮನಾದೆ. ಈಗ ಎಲ್ಲರಿಗೂ ಈಗ ಕೈಗೆ ಕಟ್ಟಬೇಕು ಅದನ್ನು, ಅರಿಶಿಣದ ದಾರನ. ಈಗ ಒಬ್ಬೊಬ್ಬರಿಗೆ ನಾನು ಕೈಗೆ ಕಟ್ತಾ ಇದ್ದೀನಿ. ಉಂಡೆ ಹಾಗೆ ಏನೇನು ನಾವು ಮಾಡಿರ್ತೀವಿ ಅದನ್ನೆಲ್ಲನೂ ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡಬೇಕು. ಝೂಮ್ करते
ಹಾಗೆ ಒಳಗಡೆದೆಲ್ಲ ಹಾಲು ಎರೆದು ಆಯಿತು. ಈಗ ಹೊರಗಡೆ ಅದನ್ನು ತಂದು ಇಡಬೇಕು ಮಾರನೇ ದಿನ. ಬಟ್ ಈ ಮಾರನೇ ದಿನವೇ ಅಂದರೆ ಅವತ್ತಿನ ದಿನವೇ ಹೊರಗಡೆ ಹಾಲು ಇದ್ದಿದ್ದರಿಂದ ನಾನೇನು ಮಾಡಿದೆ, ಅವತ್ತೇ ಅಲ್ಲಿ ಹಾಲು ಎರೆದು ಆಮೇಲೆ ಹೊರಗಡೆ ತೊಗೊಂಡು ಬಂದೆ. ಈ ಥರ ಹೊರಗಡೆ ಇಟ್ಟು ನಾಗಪ್ಪನಿಗೇನು ಹಾಲು ಎರೆಯೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ದಲೇ ಇರೋ ಕಾರಣದಿಂದ ನಾನು ಅಲ್ಲೇ ಹೆಂಗೂ ನಾವು ಹೋಗಿರ್ತೀವಲ್ಲ ಅಲ್ಲೇ ಹಾಲು ಎರೆದ್ರಾಯ್ತು ಅಂತಂದ್ಬಿಟ್ಟು ಮನೇಲೇ ನಾನು ಈ ಥರ ಮನೇಲೇ ಹಾಲು ಎರಿತಾ ಇದ್ದೀವಿ. ಫಸ್ಟು ಎಲ್ಲ ರಂಗೋಲಿನೆಲ್ಲ ಹಾಕಿ ಮತ್ತೆ ಬೇರೆ ಇದಕ್ಕೆ ಇಲ್ಲಿ ಹೊರಗಡೆ ಅಂತಂದರೆ ಮತ್ತೆ ಬೇರೆ ಉಂಡೆ ಅದನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ನೈವೇದ್ಯಕ್ಕಿಟ್ಟು ಹಾಲು ಎರಿತಾ ಇದ್ದೀವಿ ನಾವು. ಈ ಥರ ಮಾಡಲ್ಲ, ತುಂಬ ಜನ ಮಾಡಲ್ಲ. ಆದರೆ ಹೊರಗಡೆ ಇಟ್ಬಿಟ್ಟು ದೇವಸ್ಥಾನಕ್ಕೇ ಹೋಗಿಬಿಟ್ಟು ಅಲ್ಲಿ ನಾಗಪ್ಪನ ನಾಗರ ಕಲ್ಲು ಇರುತ್ತಲ್ಲ ಅದಕ್ಕೆ ಹಾಲು ಎರಿತಾರೆ. ಮಾರನೇ ದಿನ ಬೆಳಗ್ಗೆದಿದ್ದು ಅವತ್ತಿನ ದಿನ ಸೆಕೆಂಡ್ ಸ್ಯಾಟರ್ಡೇ ಇತ್ತಲ್ಲ, ಸೆಕೆಂಡ್ ಸ್ಯಾಟರ್ಡೇ ಇದರಿಂದ ರಜಾ ಇತ್ತು. ಹಾಗೆ ವರಮಹಾಲಕ್ಷ್ಮಿಗೂ ನಾನು ಕಿಚನ್ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಇನ್ನು ಹಾಲ್ ಅಷ್ಟೆಲ್ಲ ಉಳಿದಿದೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಏನೇನಿತ್ತು ಅದನ್ನೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟು ನಾನು ತೋರಿಸಿದ್ನಲ್ಲ ಫಸ್ಟೇ ಸ್ಟಾರ್ಟಿಂಗಲ್ಲಿ ವೀಡಿಯೋಲ್ಲಿ ಮಮ್ಮಿ ಏನೇನು ತೊಗೊಂಡು ಬಂದಿದ್ದಾರೆ ಅಂತಂದ್ಬಿಟ್ಟು ಪಪ್ಪ ಹಣ್ಣೆಲ್ಲ ತಂದಿದ್ರಲ್ಲ ಅದನ್ನ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ತೆಗೆದಿಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ತೆಗೆದಿಡ್ತಾ ಇದ್ದೀನಿ. ತುಂಬಾ ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಟೇಸ್ಟ್ ಮಾಡಿ ನೋಡಿದೆ ಹೇಗಿದೆ ಅಂತಂದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದಿಟ್ಟು ಫಸ್ಟ್ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ನಂತರ ಫ್ರಿಜ್ಜಲ್ಲಿ ಏನೇನಿದೆ ಎಲ್ಲ ತೊಳೆದು ಒಂದೊಂದಾಗಿ ತೆಗೆದಿಟ್ಕೊತಾ ಇದ್ದೆ ನಾನು. ಹಾಗೆ ಅವತ್ತಿನ ದಿನ ತಿಂಡಿಗೆ ನಾನು ಪೂರಿ ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ದೆ. ನಾನು ಇದ್ರದ್ದು ಕೂಡ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಒಂದ್ಸತಿ ಚೆಕ್ ಮಾಡಿ ನೋಡಿ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ನ, ಫ್ರಿಜ್ಜೆಲ್ಲ ಕ್ಲೀನಿಂಗ್ ಮಾಡಿದೆ. ಮತ್ತು ಆಮೇಲೆ ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಇದು ಅದು ಅಂತ ಹಾಗೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡೆ. ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಈಗ ನೈಟ್ ಆಗಿದೆ, ಈಗ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಅಡುಗೆ ಮಾಡ್ತಾಯಿದ್ದೀನಿ, ಅವರೆಕಾಳು ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಮೊನ್ನೆ ಬೇಯಿಸಿಟ್ಟಿದ್ದೆ ಅವರೆಕಾಳು ಪಲ್ಯ ಮಾಡಬೇಕು ಅಂತ ಮಾಡಲಿಲ್ಲ. ಅವತ್ತು ಬೇರೆದು ಬದನೆಕಾಯ್ದೇನೋ ಪಲ್ಯ ಮಾಡಿದ್ದೆ, ಹಾಗೆ ಅದನ್ನು ತೆಗೆದಿಟ್ಟಿದ್ದೆ. ಅದನ್ನೇ ಹಾಕಿ ಈಗ ಸಾರು ಮಾಡೋಣ ಅಂತ ಅಂದ್ಕೊಂಡು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಹೂರ್ಣನೂ ಇದೆ ಹೋಳಿಗೆದು. ಅದನ್ನು ಹೋಳಿಗೆನೂ ಒಂದೆರಡು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಅವರೆಕಾಳು ಸಾರು ಮತ್ತು ಹೋಳಿಗೆ ಮಾಡೋಣ ಅಂತ ಈಗ ಬೇಗ ಅಡುಗೆ ಮಾಡ್ಕೊಳ್ಳೋದು. ಆಗಲೇ ಟೈಮ್ ಬಂದು 9:15 ಆಯಿತು, 9:30 ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ಬೇಕು. ಏನಿಲ್ಲ, ಸಿಂಪಲ್ಲಾಗಿ ಹುಳಿ ಸಾರು ಮಾಡ್ತಾರಲ್ಲ ಆ ಥರನೇ ನಾನು ಮಾಡ್ತಾ ಇರೋದು. ಆದರೂ ಒಂದು ಸತಿ ನಾನು ರೆಸಿಪಿನ ಹೇಳಿಬಿಡ್ತೀನಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಮತ್ತು ಒಂದು ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಹಾಕಿದರೆ ಇನ್ನು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ಇದಕ್ಕೆ ಟೊಮೆಟೊ ಮತ್ತು ಹುಣಸೆಹಣ್ಣು ಇಷ್ಟನ್ನು ಹಾಕಿಬಿಟ್ಟು ಮತ್ತು ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದಿಲ್ಲ ಅಂತಂದರೆ ನಾವು ಅದು ಮಾಡಿಸಿಲ್ಲ ಅಂತಂದರೆ MTR ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ರೆಗ್ಯುಲರಾಗಿ ನಾವು ಇಲ್ಲಿ ಸಾಂಬಾರು ಪುಡಿ ಮಾಡಿಸಲ್ಲ, ನಾನು ಯಾವಾಗಲೂ ಮಾಡಬೇಕು ಅಂತಂದರೆ ಈ ಥರನೇ ಮಾಡಿರ್ತೀನಿ. ನಾನು MTR ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಧನಿಯಾ ಪುಡಿ ಇದನ್ನ ಹಾಕಿಬಿಟ್ಟು ಮಸಾಲೆ ರುಬ್ಬಿ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ನನಗೆ ಅಡುಗೆ ಮಾಡೋದಕ್ಕಾಗಿರಲಿಲ್ಲ, ಇದೆಲ್ಲ ಕೆಲಸ ಮಾಡಿ ಆಗಲೇ ಟೈಮ್ 3 ಗಂಟೆನೋ 3:30 ಆಗಿತ್ತು. ಅದಕ್ಕೋಸ್ಕರ ಮೆಸ್ಸಿಂದನೇ ತೊಗೊಂಡು ಬಂದಿದ್ದರು ರೊಟ್ಟಿ, ಚಪಾತಿ, ಅನ್ನ, ಸಾರು, ಪಲ್ಯ ಎಲ್ಲ ತೊಗೊಂಡು ಬಂದಿದ್ದರು. ಪಲ್ಯ ತುಂಬಾ ಇತ್ತು, ಹಾಗಾಗಿ ರಾತ್ರಿಗೆ ನಾನು ಏನು ಪಲ್ಯ ಮಾಡಲಿಲ್ಲ, ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು. ನಂತರ ಅದ್ರ ಜೊತೆಗೆ ರೊಟ್ಟಿ ಮಾಡಿದ್ದೆ ನಾನು.
ರೊಟ್ಟಿಗೂ ತುಂಬ ಚೆನ್ನಾಗಿತ್ತು. ಇದು ಬೀನ್ಸ್ ಪಲ್ಯ ಹಾಗೆ ಹೆಸರು ಕಾಳಿನ ಪಲ್ಯನೂ ಕೊಟ್ಟಿದ್ರು ಅವರು. ಆವತ್ತಿನ ದಿನ ಕೇಸರಿಬಾತ್ ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ಮೆಸ್ಸಲ್ಲಿ. 80 ರೂಪೀಸ್ ಅನಿಸುತ್ತೆ ಒಂದು ಊಟಕ್ಕೆ. ಅದ್ರ ಐಟಮ್ಸ್ಗಳು ಕೂಡ ತುಂಬಾ ಇರುತ್ತೆ ಅದರೊಳಗೆ. ಈಗ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ನಾನು. ರೊಟ್ಟಿ ಯಾರಿಗೆ ಬರೋದಿಲ್ಲ ಇದು ನೋಡ್ಕೊಳ್ಬೇಕಾದ್ರೆ ಮಾಡ್ಬೋದು ನೀವು. ತುಂಬ ಈಸಿ. ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿರುವಂಥ ನೀರನ್ನ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರುತ್ತಲ್ಲ, ಅದರಿಂದ ಕೈ ಸುಟ್ಟೋಗುತ್ತೆ. ನೋಡಿಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ರೊಟ್ಟಿ ಏನು ಅಂತಂದರೆ ಚೆನ್ನಾಗಿ ನಾವು ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಮಟ್ಟಾಗ್ಬಿಡುತ್ತೆ. ತುಂಬ ತಣ್ಣೀರು ಹಾಕಿದ್ರು ಕೂಡ ಅದು ಹಿಟ್ಟು ಜಿಗಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದೊಂದೇ ಉಂಡೆ ಮಾಡ್ಕೊಂಡು ನಾನು ಇದು ತಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ತಟ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಒಂದು ಸೈಡು ಅವರೆಕಾಳು ಸಾಂಬಾರು ಕೂಡ ರೆಡಿ ಆಯಿತು, ಒಂದು ಸೈಡು ರೊಟ್ಟಿ ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ.